ಟ್ರ್ಯಾಕ್ ಮೋಡಲ್ ಇದೆ ನೋಡಿ. ನೈಟಲ್ಲಿ ಟ್ರ್ಯಾಕ್ ಮೋಡ್ ಏನು ಸಖತ್ತಾಗಿ ಕಾಣುತ್ತೆ. ಇನ್ನೊಂದು ಬೇರೆ ಮೋಡ್ ತೋರಿಸ್ತೀನಿ. ನೈಟ್ ಓವರ್ ಆಕ್ಟಿಂಗ್ ಬತ್ ಬ್ಯಾಂಗ್ಳೂರ್ ಸಿ.ಆರ್. ಕ್ಯೂ ಅಂತ ಬರುತ್ತಾ? ಅದು ಇಲ್ಲಿದಲ್ಲ, 84 ಮಾಡಲ್. 84 ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಇವತ್ತು ನಾವು ಹೋಗ್ತಾ ಇರೋದು ಬೈಕ್ ರೈಡ್, ಅದು ಕೂಡ 3 days. ಎಲ್ಲಿಗೆ? ಕೂರ್ಗ್ ಮತ್ತು ವಾಯ್ನಾಡ್. ಈಗ ಟೈಮ್ ಬಂದು 3:30. ಏನಂದ್ರೆ ಇದರಲ್ಲಿ ನಾವು ಹೋಗ್ತಾ ಇರೋದು ಒಂದು 7 ಜನ ಹೋಗ್ತಾ ಇದ್ದೀವಿ. 7 ಜನದಲ್ಲಿ ನಾನು ಒಬ್ಬನೇ ಕನ್ನಡ ಮಾತಾಡೋದು, ಬೇರೆ ಯಾರಿಗೂ ಬರೋಲ್ಲ. ಸೊ ಈ ವಿಡಿಯೋದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ವಲ್ಪ ಇಂಗ್ಲೀಷಲ್ಲಿ ನಾನು ಮಾತಾಡ್ತೀನಿ. ಸೊ ಒಂದು ನೈಟ್ ಬಂದು ಕೂರ್ಗಲ್ಲಿ ಉಳ್ಕೊತೀವಿ, ಟೂ ನೈಟ್ಸ್ ಬಂದು ವಾಯ್ನಾಡಲ್ಲಿ ಉಳ್ಕೊತೀವಿ. ದ ಫಸ್ಟ್ ನೈಟ್ ವಿ ಆರ್ ಸ್ಟೇಯಿಂಗ್ ಇನ್ ಕೂರ್ಗ್ and it's called something called Kima Lakad Resort. It's a pretty nice place to stay over there. Pro mic adapter ಗೆ ಒಂದು ಕನ್ವರ್ಟರ್ ಬರುತ್ತೆ, TRS to TRS ಅಂತ ಒಂದು ಕನ್ವರ್ಟರ್. ಆ ಕನ್ವರ್ಟರು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ವಾಯ್ಸ್ ಏನು ರೆಕಾರ್ಡ್ ಆಗೋಲ್ಲ. ಸೊ ನನ್ನ ಕೊನೆ ವಿಡಿಯೋದಲ್ಲಿ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟೊಂದು ಪ್ಲೇಸ್ ಕಡೆ ನಾನು ಮಾತಾಡಿದ್ದೀನಿ, ಅದು ರೆಕಾರ್ಡ್ ಆಗಿಲ್ಲ. ಏನಕ್ಕಂದರೆ ನಾನು ಪಾಕೆಟಲ್ಲಿ ಇಟ್ಕೊಂಡಾಗ ಅದು ಮುರಿದೋಗ್ಬಿಟ್ಟಿತ್ತು, ರೆಕಾರ್ಡ್ ಆಗಿರಲಿಲ್ಲ. ಲಕ್ಕಿಲಿ ನನಗೆ ಅಲ್ಲಿ ಗೊತ್ತಾಯ್ತು. ಈಗ ಟ್ರಿಪ್ ಹೋಗ್ಬೇಕಾದ್ರೆ ಏನಾದ್ರು ಗೊತ್ತಾಗಿದ್ದಿದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗಿರೋದು. ನಿನ್ನೆ ಎಷ್ಟೊತ್ತು ಹುಡ್ಕಾಡಿದ್ದೀನಿ ಅಂದರೆ ಲಿಟ್ರಲಿ 1 hour ಮೇಲೆ ಹುಡ್ಕಾಡಿದ್ದೀನಿ. ಅದು ಎಲ್ಲಿ? ಅದು JP ರೋಡ್ ಅಂತ ಬರ್ತಲ್ಲ, JP ರೋಡಲ್ಲಿ ಹೋಗ್ಬಿಟ್ಟು ಲಿಟ್ರಲಿ 30 ಶಾಪಲ್ಲಿ ಚೆಕ್ ಮಾಡಿದ್ದೀನಿ ಗುರು. ಅದ್ರ ಪ್ರಾಬ್ಲಮ್ ಏನಂದರೆ ಯಾವ ಶಾಪಲ್ಲಿ ಇದೆ ಅಂತ ಗೊತ್ತೇ ಆಗಲ್ಲ. ಅದು ತುಂಬ ಚಿಕ್ಕದು ಬೇರೆ. ಜಸ್ಟ್ ಅ ಕನ್ವರ್ಟರ್. ಅಲ್ಲಿ ಶೋಯು ಅದು ಯಾವ ಥರ ಇದೆ ಅಂತ ನಿಮಗೆ ಬೇಕಾದ್ರೆ ಹಾಕ್ತೀನಿ. ಅಷ್ಟಕ್ಕೆ ಎಷ್ಟೊತ್ತು ತಿರುಗಾಡಿದ್ದೀನಿ ಅಂದರೆ ಲಿಟ್ರಲಿ 30 ಶಾಪು 1 ಗಂಟೆ ಸುತ್ತಾಡಿದ್ದೀವಿ. JP ರೋಡಲ್ಲಿ ಸಿಗುತ್ತೆ ಅದು. ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಆ ಶಾಪ್ ಬಗ್ಗೆ ನನಗೆ ಕಮೆಂಟ್ ಮಾಡಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ ನಿಮಗೆ. It's 50 minutes away from here. Okay. Then we'll see. Cool. Huh? ಒಂದು ವಾಟರ್ ಬಾಟಲ್ ಕೊಡಿ. ಒಂದು. ಮೈಸೂರಿಂದ ಈಗ ಕುಶಾಲನಗರಕ್ಕೆ ಹೋಗ್ತಾ ಇರೋದು. ಮೈಸೂರಲ್ಲಿ ಒಂದು ಚಿಕ್ಕದಾಗಿ ಒಂದು ಟೀ ಕುಡಿದು ಅವ್ರಿಗೆ ವಾಟ್ರೆಲ್ಲ ತೊಗೊಂಡು ಇಟ್ಕೊಂಡು, ನನ್ನ ಒಂದು ಬ್ಯಾಗ್ ಇತ್ತು, ನನ್ನ ಬ್ಯಾಗ್ ಕೂಡ ನನ್ನ ಫ್ರೆಂಡ್ ಕಾರಲ್ಲಿಟ್ಟೆ. ಐ ಕೆಪ್ಟ್ ಮೈ ಬ್ಯಾಗ್ ಇನ್ ಮೈ ಫ್ರೆಂಡ್ಸ್ ಕಾರ್ so that I can ride easily without any trouble. Next stop is at Kushalnagar. That to breakfast stop. ಈಗ ಟ್ರ್ಯಾಕ್ ಮೋಡಲ್ ಇದೆ ನೋಡಿ. ನೈಟಲ್ಲಿ ಟ್ರ್ಯಾಕ್ ಮೋಡ್ ಏನು ಸಖತ್ತಾಗಿ ಕಾಣುತ್ತೆ. ಇನ್ನೊಂದು ಬೇರೆ ಮೋಡ್ ತೋರಿಸ್ತೀನಿ. ನೈಟ್ ವಿಷನ್ಸ್ ಇದೆಲ್ಲ ಸನ್ಲೈಟಿಗೆ ಅದು ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಈಗ ರಾತ್ರಿ ಇರೋದ್ರಿಂದ ಇದು ಈ ಥರ ನೈಟ್ ಮೋಡ್ ಬರುತ್ತೆ ನೋಡಿ. ಇದು ಸ್ಪೋರ್ಟ್ಸ್ ಮೋಡು ಈ ಥರ ಬರುತ್ತೆ. ಸ್ಪೋರ್ಟ್ಸ್ ಮೋಡು, ಟ್ರ್ಯಾಕ್ ಮೋಡು ರೆಡ್ಡು ಕ್ರೇಜಿಯಾಗಿ ಕಾಣುತ್ತೆ ಇದು ಮಾತ್ರ. ಸೊ ಇವಾಗ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಮೈಲೇಜು ಓಡಿಸ್ಕೊಂಡು ಹೋಗಿರುತ್ತೆ ಇವತ್ತು. ಡೀಟೇಲ್ ನೋಡೋದ ಡೇ ಟ್ರಿಪ್ಪು. ಸೊ ಮೈಸೂರಿಗೆ ಬರೋಕ್ಕೆ ನನಗೆ 158 ಕಿಲೋಮೀಟರ್ಸ್ ಆಯಿತು. ಸೊ 2 hour ಬೇಕಾಯಿತು. ಟಾಪ್ ಸ್ಪೀಡ್ 156 ಅದು ಮೈಸೂರು ರೋಡಲ್ಲಿ. ಇಲ್ಲಿ ಬಂದಮೇಲೆ ಹೊಡೆದಿತ್ತು 28 ಅವರೇಜ್ ಮೇಲೆ ಸಿಕ್ಕಿದೆ. ಇಟ್ ಇಸ್ ಓಕೆ. ಟೀ ಬ್ರೇಕ್ ನಿಲ್ಲಿಸಿದ್ವಿ. ಮತ್ತೊಂದು ಸಿಕ್ಕಾಪಟ್ಟೆ ಚಳಿದೆ ಮೈಸೂರು ಆದಮೇಲಿಂದ. ಅಪ್ಪ ಕಾರಲ್ಲಿ ಹೋಗೋದೇ ಬೆಸ್ಟು. ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ ಇಲ್ಲಿ ಮಾತ್ರ. ಒಂದು ಒಳ್ಳೆ ಬೂಸ್ಟ್ ಕೊಡಿದೆ ನಾನು. ಬೂಸ್ಟ್ ಅಂಡ್ ಚಕ್ಲಿ ನಗರ ಇದು. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಮಂದಲ್ಪಟ್ಟಿಗೆ. ಸೊ ಮಂದಲ್ಪಟ್ಟಿಲಿ ಐ ಆಮ್ ನಾಟ್ ಶೋರ್ ವೆದರ್ ದೇ ಗೋನಾ ಅಲೋ ಬೈಕ್ ಆರ್ ನಾಟ್, ನಮ್ಗೆ ಗೊತ್ತಿಲ್ಲ. ಬ್ಯೂಟಿಫುಲ್. ಈ ಕಾರ್ನರ್ ಮಾಡಿದ್ರೆ ಎಂಥ ಮಜಾ ಇರುತ್ತಂದರೆ ಅಷ್ಟೇ ರಿಸ್ಕ್ ಇದೆ, ಬಟ್ ಆ ಕಾರ್ನರ್ ಆದಾಗ ಏನು ಖುಷಿ ಬರುತ್ತೆ ಗುರು. ಆಹಾ, ಇದೆಲ್ಲ ಕಾಫಿ ಎಸ್ಟೇಟ್. ಇಲ್ಲಿ ಹೋಮ್ ಮೇಡ್ ಕಾಫಿ ಪೌಡರ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ತೊಗೊಂಡು ಹೋಗ್ತೀನಿ ನಾನು. ಸೊ ಈ ಮಡಿಕೇರಿ ಕಡೆ ಬಂದಾಗ ಈ ಥರ ಹಂಚುಗಳ ಮನೆಗಳು ಜಾಸ್ತಿ. ಸೊ ಇಲ್ಲಿ ಮಳೆ ಜಾಸ್ತಿ ಆದ ರೀಸನಿಂದ RCC ಎಲ್ಲ ವರ್ಕೌಟ್ ಆಗೋಲ್ಲ ಅಂತ ಹಂಚುಗಳ್ದೇ ಇರುತ್ತೆ ಜಾಸ್ತಿ. ಯಾವನು ಕಾರ್ನೆಲ್ಲ ವ್ಯೂ ಹಾಳು ಮಾಡ್ತಾನೆ. ಮಂದಲ್ಪಟ್ಟಿ ಇನ್ನು ಇಲ್ಲಿಂದ 40 minutes ಇದೆ. ಈ ರೋಡ್ ಚಿಕ್ಕದಾಗಿದ್ದರೂ ಕೂಡ ಇದು ಬ್ಯೂಟಿ ಅಂತಲೇ ಹೇಳ್ಬೋದು. ನೋಡಿ ಏನು ಸಖತ್ತಾಗಿದೆ ಅಲ್ವಾ.
4ನೇ ಗೇರ್ 3ನೇ ಗೇರ್ಗೆಲ್ಲ ಹೋಗಲ್ಲ ಗಾಡಿ ಇವಾಗ, ಬರೀ 2ನೇ ಗೇರಲ್ಲೇ ಇರಬೇಕು ಅನಿಸುತ್ತೆ. ಡೌನಿಗೆ ಹೋಗ್ತಿದ್ದೀವಿ, ಫುಲ್ ಅಪ್ ಹೋಗ್ತಿದ್ದೀವಿ, ಅರ್ಥನೇ ಆಗ್ತಿಲ್ಲ ಹೇಗೆ ಹೋಗ್ತಿದ್ದೀವಿ ಅಂತ. ಇದು ಮಾತ್ರ ಆ್ಯಕ್ಚುಲಿ ಪೀಕ್ ಇರೋದು ಹೈಟಲ್ಲಿ ಇರುತ್ತೆ. ಪೀಕಿಗೆ ಹೋಗ್ಬೇಕಂದ್ರೆ ನಾವು ಮೇಲೆ ಹೋಗ್ಬೇಕು, ಇದು ಡೌನ್ ಇಳಿತಾ ಇದ್ವಿ. ಅದು ಏನಕ್ಕೆ ಇಳಿತಿದ್ವೋ ಗೊತ್ತಿಲ್ಲ. ಅವಾಗಿಂದ ಹಿಂಗೆ ಆಗ್ತಿದೆ, ಅಪ್ಪು ಡೌನು ಬರೀ ಎಲ್ಲೆಲ್ಲೋ ಅಪರೂಪಕ್ಕೆ ನನ್ನ ಮನೆಗಳು ಸಿಗ್ತವೆ. ಇಲ್ಲೆಲ್ಲ ಹೆಂಗಿರ್ತಾರಪ್ಪ ಜನ. ನೀವೆಷ್ಟು ಜನ ಇದ್ದೀರಾ? ಯಾಕೆ ಗಾಡಿ ಮೇಲೆ ಹೋಗಲ್ವಾ ಇಲ್ಲ ಅಂತನಾ ಅಥವಾ ಹೆಂಗೆ? ಓ ಅಚ್ಚಾ. We have to park a bike and we have to go in the jeep itself. It's not allowed. अरे कैमरा पकड़ दूंगा ना. I'll have to explain things. No, you will explain. I'll explain. थोड़ी मगा नहीं. हाँ. Your mic wire is coming. Is it recording? Yeah, it's recording, bro. Recording. I can see myself on it. The classic car movie. No. In that they have a tiger. It's a horror. ವಾಟರ್ ಬಾಟಲ್, ಸ್ನ್ಯಾಕ್ಸ್, ಟಿಶ್ಯೂ ಪೇಪರ್, ಸಿಗರೇಟ್. ಏನು ಅಲ್ಲ ಇದೆ ಅಂತ ಕೇಳ್ತಿರೋದಾ? ಅಲೋಡ್ ಇಲ್ಲ ಅಲ್ಲಿ. ಓಕೆ. ವಾಟರ್ ಬಾಟಲ್ ಡು ಯು ಹ್ಯಾವ್? No. ಸಿಗರೇಟ್ಸ್? I have. इसके अंदर है. ಸೊ 350 rupees ಆಯಿತು ಪರ್ ಪರ್ಸನ್. 50 rupees ಇದು. भरोसा नहीं इनका चलान प्लान ना देंगे क्या होता. ಇದೆಲ್ಲ ಏನು ಅಲೋ ಇಲ್ಲ ಇಲ್ಲಿ. ವಾಟರ್ ಬಾಟಲ್ ಎಲ್ಲ ತರಬೇಡಿ ಚಿಂಗ. ಹಾಂ. 50 ರೂಪಾಯಿ 100 ರೂಪಾಯಿ ಇಟ್ಕೊಳ್ತಾರೆ. ಓ ಮತ್ತೆ ಬಾಟ್ಲು ಸ್ಟಿಕ್ಕರ್ ಇಟ್ಕೊಳ್ತಾರೆ. ಹಾಂ. ಅದು ವಾಪಸ್ ತಂದು ಕೊಡಬೇಕು. ಓಹೋ. ಹಣ ಕೊಡ್ತಾರೆ. ಓಕೆ ಆ ಥರ. 2-3 महीना भी नहीं हुआ बाहर नहीं जाते देगा. इधर टायर के नीचे. भाई साहब. ಓ ಇದಕ್ಕೆ ಬೈಕ್ ಕಾರೆಲ್ಲ ಬಿಡಲ್ಲ ಗುರು ಇಲ್ಲಿ. भाई डिग्री का याद आ गया. Bro, I'll get down, bro. Let's go there. You come. Holy shit. This is better than Wonderland. Roller coaster, right? Not just a movie. It's a trekking spot. That one. The peak, you can see that, na? That is Kumara Parvata. ಇದ್ರ ಮೇಲೆ ಜೀಪ್ ಹೋಗಲ್ಲ, ಇಲ್ಲೇ ಸ್ಟಾಪು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ವಾ? ಹಾಂ. ಸೊ ಇಲ್ಲಿಂದ ಇವಾಗಿಂದ ಒಂದು 40 minutes ಟೈಮ್ ನಮಗೆ. ಓಕೆ. ಟೈಮ್ ಸ್ಟಾರ್ಟ್ ನಾವು ಗೈಸ್. 40 minutes ಟೈಮ್. ಹೇಳಿ. I'll have to open it. Okay. Everything is manual, no automatic. ಸೊ ಇಲ್ಲೆಲ್ಲ ಜೀಪ್ಗಳು ಇಲ್ಲೇ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನಾವು ವಾಕ್ ಇರುತ್ತೆ. ಫಿಲ್ಟರ್. This is natural anti filter. ವಿಚ್ ಇಸ್ Shadow. ಶಾಡೋ ಇಸ್ ಯಾ. Shadow is natural anti. ಸಿಕ್ಕಾಪಟ್ಟೆ ಗಾಳಿ ಇದೆ. ಮನುಷ್ಯರನ್ನೇ ಮೂವ್ ಮಾಡ್ಬಿಡುತ್ತೆ. ನನಗೆ ಎತ್ತೆತ್ತಾಗ್ತಿದೆ ಅಷ್ಟು ಗಾಳಿ. ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟು ಗಾಳಿ ಇದೆ ಇಲ್ಲಿ. So windy that we can't even stand. Just pushing us back. Don't fall. Come on, Sarthak. Come on, Sarthak. You can do it. You guys can do it. Yeah. Yes, you did it. Good. Stand on this. Hey, overacting मत कर. The vlog. Yeah, it's actually very windy that we can't even stand. We are doing this super well.
ನೋಡ್ಬಿಟ್ಟು ಕೆಳಗೆ ಬಂದ್ವಿ ನಾವೀಗ. ಸಿಕ್ಕಾಪಟ್ಟೆ ಗಾಳಿ ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ ಅಲ್ಲಿ. It's very windy, but it's really nice if your body doesn't have an inertia like mine. You'll literally die. I was expecting something else. I mean, much better than just wind. Yeah. Like I couldn't concentrate on anything, dude. That good. Like, it was there was good. view, It but- was very good. But we could not focus on the view because we were just It's too windy. ಮಂದಲ್ಪಟ್ಟಿ ಅಂತ ಇದೆ. ಅದು ಬಿಟ್ರೆ ನೀಲಕುರುಂಜಿ ಅನ್ನೋ ಒಂದು ಸ್ಪೆಷಲ್ ಫ್ಲವರ್ ಅಂತೆ. ನೀಲಕುರುಂಜಿ ಬಂದ್ಬಿಟ್ಟು 7 ವರ್ಷಕ್ಕೆ ಒಂದ್ಸರಿ ಮಾತ್ರ ಬರುತ್ತೆ ಅಂತದು, ಬ್ರೈಟಾಗಿ ಪರ್ಪಲ್ ಕಲರಲ್ಲಿ. ಎಲ್ಲಿದೆ ಗಾಡಿ? ಇದು ಮ್ಯಾಂಗ್ಳೂರ್ ಸ್ಟೇಷನ್. ಮ್ಯಾಂಗ್ಳೂರ್ CR ಕ್ಯೂ ಅಂತ ಬರುತ್ತಾ? ಅದು ಇಲ್ಲಿದಲ್ಲ, ಹಾ? 84 ಮಾಡಲ್. 84 84 ಮಾಡಲ್ ಜೀಪ್ ಇದೆ ನೋಡಿ ಇಲ್ಲಿ. 90 ಮೇಲೆ K12. ಇದು ಮೈಲೇಜ್ ಎಷ್ಟು ಬರುತ್ತೆ? ಇದೆಲ್ಲ 3-4 ಬರುತ್ತಾ? 4 4 ಡ್ರೈವ್. ಯಾ ಟ್ಯಾಂಕ್ ಇಲ್ಲಿದೆ ನೋಡಿ. ಇದೇ ಟ್ಯಾಂಕ್. ಓ ಇದೇನಾ ಪೆಟ್ರೋಲ್ ಟ್ಯಾಂಕು? ಪ್ಯಾಸೆಂಜರ್ ಏನಲ್ಲಿ ಬ್ರೋ? ಅದು ಓಲ್ಡ್ ಟೈಪ್ ಹಂಗೆ ಜೀಪು ಅಡಿಯಲ್ಲಿ ಟ್ಯಾಂಕ್ ಬರ್ತೀವಿ, ರೋಡ್ ಎಲ್ಲ ಕಷ್ಟ ಇತ್ತಲ್ಲ. ಓಹೋ, ಅದಕ್ಕೆ ಮೇಲೆ. ಓಕೆ ಕೆಳಗಡೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೇಲೆ ಹಾಕಿದ್ದಾರೆ. ಈಗ ರೋಡ್ ಎಲ್ಲ ಸರಿಯಾದ ಮೇಲೆ ಅಡಿ. ಸೂಪರ್ ಆಗಿದೆ ನೋಡಿ, ಪೀಸ್ಫುಲ್. ಜೀಪ್ದೆಲ್ಲ ಟ್ರಾಫಿಕ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಟ್ರಿಪ್ ಒಂದೇ ಟೈಮ್ ಬಂದ್ಬಿಟ್ಟು. ಜೀಪ್ ರೈಡ್ ಮುಗೀತು ಇಲ್ಲಿಗೆ. ಡನ್ ವಿತ್ ದ ಜೀಪ್ ರೈಡ್. ಗೆಟ್ ಆನ್ ಗೈಸ್. ರಿವ್ಯೂ. I did it. ಅಣ್ಣ ಮಡಿಕೇರಿಗೆ ಯಾವ ಕಡೆ ಹೋಗೋದು? ಈ ಕಡೆನಾ ಈ ಕಡೆನಾ? ಈ ಕಡೆನಾ? ಈ ಕಡೆ ಚೆನ್ನಾಗಿಲ್ಲ, ಅದೇ ಬಂದಿದ್ದು ರೋಡ್ ಇದು. ಹೌದಾ? ಹಾಂ ಹಾಂ ಓಕೆ. ಹೌದಾ? ಓಕೆ. ಮಂದಲ್ಪಟ್ಟಿನ ನೋಡ್ಬಿಟ್ಟು ರಿಟರ್ನ್ ಈಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಸೊ ಮಂದಲ್ಪಟ್ಟಿ ನಾನು ನೀವು ಕೇಳಿದ್ರೆ ಯಾವ ಥರ ಇತ್ತು ಅಂತಂದರೆ ಚೆನ್ನಾಗಿದೆ ಗುರು. ಆ್ಯಕ್ಚುಲಿ ಅಲ್ಲಿ ವ್ಯೂ ಕಾನ್ಸಂಟ್ರೇಟ್ ಮಾಡೋ ಬದಲು ಜಸ್ಟ್ ವಿಂಡೇ ಸಿಕ್ಕಾಪಡೆ ಇರುತ್ತೆ. ಸೊ ಐ ವುಡ್ ಗಿವ್ 4.5 ರೇಟಿಂಗ್ ಫಾರ್ ದಟ್, ಜಸ್ಟ್ ಬಿಕಾಸ್ ಆಫ್ ದ ವ್ಯೂ. ದರ್ ಇಸ್ ನಥಿಂಗ್ ಮಚ್. ಆ್ಯಂಡ್ ನಾವು ಹೋಗಿದ್ದು ಕೂಡ ಲೇಟಾಗಿ ಹೋಗಿದ್ವಿ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ದಟ್. ಐ ವಾಸ್ ಲೈಕ್ ಆಲ್ ದಿಸ್ ಕ್ಲೌಡಿ ಥಿಂಗ್ ಅಂಡ್ ಆಲ್. ಆ ಹೋಮ್ ಸ್ಟೇ ಅದನ್ನೆಲ್ಲ ನಿಮಗೆ ಮೇ ಬಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.